ಲೇಖಕಪೆ, ನಿನ್ನ ಶಪಥವನ್ನು ನೆರವೇರಿಸುವ ಮಾತು ಆಗಿರಲಿ. ಮೊದಲು ಚಂದ್ರಭಾನು ಮಹಾರಾಜನನ್ನು ಬಿಟ್ಟು ಕಳಿಸುವ ಆಂಜನೇಯ. ಸ್ವಾಮಿ ಲಕ್ಷ್ಮಣರೇ, ಏತಕ್ಕೆ ಇಷ್ಟು ಕೋಪ ಬಿಡುವಿರಿ? ತಮ್ಮ ಭಕ್ತನಾದ ಹನುಮಂತನನ್ನ ಅಪರಾಧವನ್ನು ಕ್ಷಮಿಸಿ ಈತನನ್ನು ಕಾಪಾಡಿ ಸಂಶಯ ಬೇಕೇ ಸೋಮಿಸ್ರಿ. ಸಾಕು ನಿಲ್ಲಿಸ ಅಂಗದ. ಅಂಗದ, ಸಾಕು ನಿಲ್ಲಿಸ ನಿನ್ನ ಚೇಷ್ಟೆಯನ್ನು. ಸತಿಯನ್ನು ಕಳೆದುಕೊಂಡು ಋಷಿಯ ಮುಖಾದ್ರಿಯಲ್ಲಿ ವನವಾಸವನ್ನು ಮಾಡುತ್ತಿದ್ದ ನಿಮ್ಮ ತಂದೆಯಾದ ಆದಮ ಸುಗ್ರೀವನನ್ನು ಕಾಪಾಡಿದ್ದು ನಮ್ಮ ಅಪರಾಧವಲ್ಲವೇ? ಮಾಡಿದ ಉಪಕಾರವನ್ನು ಮರೆತು ನಮಗೆ ಶತ್ರುವಾಗಿ ನಿಂತಿರುವುದು ಯುಕ್ತವಲ್ಲವ ಕಪಿಕುಲಾನನ? ಸ್ವಾಮಿ, ಆ ಮಾತು ಇರಲಿ. ಹಿಂದೆ ನಾವು ಸೀತಾನ್ವೇಷಣಕ್ಕಾಗಿ ಮಳೆಗಾಲವು ಕಳೆಯಬೇಕೆಂದು ತಮ್ಮಲ್ಲಿ 6 ತಿಂಗಳ ಕಾಲ ಅವಧಿಯನ್ನು ಬೇಡಿರಲಿಲ್ಲವು. ಅದರಲ್ಲಿ ಅರಕ್ಷಣ ಸಾವಕಾಶವಾದಕ್ಕೆ ಕೊಟ್ಟ ಮಾತಿಗೆ ತಪ್ಪಿದರೆಂದು ತಾವು ಕೋಪಮಾನಸರಾಗಿ ಕಿಷ್ಕಿಂಧ ನಗರವನ್ನು ಸುಟ್ಟು ಭಸ್ಮೀಕೃತ ಮಾಡುತ್ತೇನೆಂದು ನಮ್ಮ ಪಟ್ಟಣ ದ್ವಾರದಲ್ಲಿ ನಿಂತು ಧನುಷ್ಠೇಂಕರವನ್ನು ಮಾಡುತ್ತಿರಲಿಲ್ಲವು. ಅದರಂತೆ ನಾವುಗಳು ಭಾಷೆಯನ್ನು ಕೊಟ್ಟಿರುವಾಗ ತಪ್ಪಿದರೆ ಚಂದ್ರಭಾನು ನಮ್ಮನ್ನು ಸುಮ್ಮನೆ ಬಿಡುವನು? ಈ ವಿಚಾರವು ತಮಗೆ ಗೊತ್ತಿಲ್ಲವೋ ಅಟವಾದಿಗಳೇ? ಯುದ್ಧವನ್ನು ಮಾಡುವುದಾಗಿ ಕಂಕಣ ಕಟ್ಟಿ ರಣರಂಗದಲ್ಲಿ ಕವಿಚೇಷ್ಟ ಮಾತುಗಳನ್ನು ಮಾಡುತ್ತಿರುವೆಯ ಮನೋಂದನೆ. ದುರಾತ್ಮನೆ, ಕೆಂದಿನ ಸಂಗ್ರಾಮದಲ್ಲಿ ನಿನ್ನೆಲ್ಲರ ತಲೆಗಳನ್ನು ಕೆಂಡಾಡಿಸಿ ವಾನರನ ಬಯಸನ್ನು ನಿರ್ನಾಮಗೊಳಿಸದ ಮೇಲೆ ವಿಶ್ವಾಮಿತ್ರ ಮುನಿ ಎಂದೆನಿಸಿಕೊಂಡಿದ್ದಕ್ಕೆ ಘಾತಕವೇನೋ ಅದು? ಸ್ವಾಮಿ ವಿಶ್ವಾಮಿತ್ರರೇ, ಇದು ಏನು? ನಿಮ್ಮ ನೆತ್ತಿಗೆ ಪಿತ್ತವೇರಿ ಬಾಯಿಗೆ ಬಂದಂತೆ ಚಪಲ ಚಿತ್ತರಾಗಿ ಮಾತನಾಡಿರಲ್ಲ. ಅಲ್ಲದೆ ಆ ರವಿಕುಲ ತೇಜನಾದ ಶ್ರೀರಾಮರ ದಯ ಹೊಂದಿದ್ದರೆ ತಾವಾಗಲಿ ತಮ್ಮನ್ನು ನಂಬಿರುವ ಶ್ರೀರಾಮರೇ ಆಗಲಿ ನಮ್ಮನ್ನು ಗೆಲ್ಲಲಾರರು. ಸುಮ್ಮನೆ ವೃಥಾಯಾತಕ್ಕೆ ಜಂಬವನ್ನು ಹೇಳಿಕೊಳ್ಳುವಿರಿ. ಸಾಕು ಸಾಕು ನಿಮ್ಮ ಜಂಬ. ನನ್ನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಈ ವಸಿಷ್ಠರಾದ ಕೀಳು ಜಾತಿಯವರನ್ನಾಗಿ ಮಾಡಿದ್ದು ನೀನು ಕೇಳಿಲ್ಲವೋ? ಅಲ್ಲದೆ ಈ ಕಮಲ ದಂಡವನ್ನು ಬದಲಾಯಿಸಿದ್ದನ್ನು ನೀನು ಅರಿಯೆಯೋ? ಎಷ್ಟಕ್ಕೆ ಜ್ಞಾನವನ್ನು ತಂದುಕೊಂಡು ಇಲ್ಲಿಂದ ಸುಮ್ಮನೆ ಹೊರಟು ಹೋಗು. ಇಲ್ಲಿ ನಿನ್ನನ್ನು ಹೇಳಿದವರು ಯಾರು? ಅಯ್ಯ, ನನ್ನ ಸ್ವಾಮಿಯಲ್ಲಿ ನಾನು ಹೇಳುವುದಕ್ಕೆ ಬಂದಿನ ಹೊರತು ನಿನ್ನನ್ನು ಕೇಳಲು ನಾನು ಬಂದಿಲ್ಲ. ನೀನು ಹೇಳಲು ಬೇಡ, ನಾನು ಕೇಳಲು ಬೇಡ. ನನ್ನ ಪಾಡನ್ನು ನಾನೇ ಪರಿಹರಿಸಿಕೊಳ್ಳದೆ ನಿನ್ನ ಪಾಡು ನನ್ನ ಪಾಡು ನಿನಗೆ. ಸಾಕು ಸಾಕು, ಸುಮ್ಮನೆ ಕುಳಿತುಕೋ. ನಿನ್ನ ಶಕ್ತಿಯ ವಂಶದಲ್ಲಿ ಹುಟ್ಟಿ ವ್ಯರ್ಥವಾಯಿತು. ಇನ್ನೇತಕ್ಕೆ ನಿನ್ನಿಂದ ಸಾಧ್ಯವಿಲ್ಲವೆಂದರೆ ಹೇಳು. ನಾವು ಈಗ ಹೊರಡುವುದು. ನಿಧಾನಿಸಿರಿ. ನಿಮ್ಮ ಶಪಥದಂತೆ ತಪ್ಪದೆ ಆ ಚಂದ್ರಭಾನುವಿನ ತಲೆಯನ್ನು ನಿನ್ನಗಳಿಗೆ ಕತ್ತರಿಸಿ ತಮ್ಮ ಪಾದ ಸನ್ನಿಧಿಯಲ್ಲಿ ಕೆಡಹುವೆನು. ನಿಧಾನ ಮಾಡತಕ್ಕದ್ದು. ತಮ್ಮಲ್ಲಿ ಹೇಳಿಕೊಳ್ಳುವುದೇನೆಂದರೆ ತಮ್ಮ ದಾಸಾನುದಾಸನಾದ ನಾನು ತಮ್ಮಲ್ಲಿ ಹೇಳಿಕೊಳ್ಳುವುದೇನೆಂದರೆ ಬಾಲಕನಾದ ಅಂಗದ ರಾಜನ ಅಪರಾಧವನ್ನು ಮನ್ನಿಸಿ ನನ್ನ ಸ್ವಾಮಿಯಾದ ಶ್ರೀರಾಮಚಂದ್ರನ ಮೇಲೆ ಕೋಪ ಮಾಡದೆ ಶಾಂತ ಚಿತ್ತರಾಗಿರಬೇಕೆಂದು ಬೇಡುವೆ. ನೈತಾಪಸೋತ್ತಮ. ಎಲೈ ಶ್ರೀರಾಮ, ಈ ಕವಿಗಳ ಸಂಗಡ ಕುಚೇಷ್ಟ ಮಾತುಗಳನ್ನು ಆಡಿಕೊಂಡು ನನ್ನ ಶಪಥವನ್ನು ಮರೆತು ಮೂರ್ಖನಾಗಿರುವೆಯಾ? ನಿನ್ನಿಂದ ಸಾಧ್ಯವಿಲ್ಲವೆಂದರೆ ಹೇಳು. ನಾನು ಈಗಲೇ ಹೊರಡುವೆನು. ಸ್ವಲ್ಪ ನಿಧಾನಿಸಿರಿ.
ಪಡೆಯುತ್ತದೆ.